ಕಡಲನಗರಿ ಮಂಗಳೂರಿನ ಬಿಸಿ ರೋಡ್ನಲ್ಲಿ ಮತ್ತೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವಾಗಲೇ ಎಸ್ಪಿ ಅವರು ಭೇಟಿ ಕೊಟ್ಟಿದ್ರು, ಪರಿಸ್ಥಿತಿಯನ್ನು ಶಾಂತಿಗೊಳಿಸುವಂತಹ ಕೆಲಸವನ್ನು ಮಾಡಿದ್ರು. ಈ ಬೆನ್ನಲ್ಲೇ ಮತ್ತೊಂದಿಷ್ಟು ಜನ ಕಿಡಿಗೇಡಿಗಳು ಈಗ ಹಸಿರು ಬಾವುಟವನ್ನು ಪ್ರದರ್ಶನ ಮಾಡುವ ಮೂಲಕ ಪರಿಸ್ಥಿತಿಯನ್ನು ಮತ್ತೆ ಉದ್ವಿಗ್ನಗೊಳಿಸುವ ಪ್ರಯತ್ನ ಮಾಡಿದ್ದಾರೆ. ಮಂಗಳೂರಿನ ಬಿಸಿ ರೋಡ್ನಲ್ಲಿ ಮತ್ತೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಹಸಿರು ಬಾವುಟವನ್ನು ಹಿಡಿದು ಯುವಕರ ಬೈಕ್ ರ್ಯಾಲಿ ಆಗಿದೆ. ಮುಸ್ಲಿಂ ಯುವಕರ ಬೈಕ್ ರ್ಯಾಲಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರ್ಯಾಲಿಯನ್ನು ವಿರೋಧಿಸಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಹಿಂದೂ ಕಾರ್ಯಕರ್ತರ ಕಿಡಿ. ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಬಿಸಿ ರೋಡ್ನಲ್ಲಿ ಇವತ್ತು ಜಾಥಾವನ್ನ ನಡೆಸಲಿಕ್ಕೆ ಮುಂದಾಗಿದ್ರು. ಪೊಲೀಸರು ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಈಗ ಮುಸ್ಲಿಂ ಯುವಕರ ಹುಚ್ಚಾಟ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮೊದಲೇ ಪರಿಸ್ಥಿತಿ ವಿಷಮಗೊಳ್ತಾ ಇದೆ, ಬಿಗಡಾಯಿಸ್ತಾ ಇದೆ, ಉದ್ವಿಗ್ನಗೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಹುಚ್ಚಾಟ ಬೇಕಿತ್ತಾ? ಇವರ ಈ ರೀತಿಯ ಹುಚ್ಚಾಟಕ್ಕೆ ಪೊಲೀಸರು ಹೇಗೆ ಪರ್ಮಿಷನ್ ಅನ್ನು ಕೊಟ್ಟರು ಅಂಥೇಳಿ ಈಗ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು, ಸ್ಥಳೀಯರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ರೀತಿಯ ಹುಚ್ಚಾಟಗಳು ಬೇಕಿತ್ತಾ ಅನ್ನುವಂತಹ ಪ್ರಶ್ನೆ. ಯಾರ ಭಯವಿಲ್ಲದೇನೆ ಪೊಲೀಸರ ಆ ಕ್ರಮ ನಿಯಮವನ್ನು ಕೂಡ ಮೀರಿ ಯಾವ ರೀತಿ ಹುಚ್ಚಾಟವನ್ನು ಮೆರೆತಿದ್ದಾರೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇದು ಮಂಗಳೂರಿನ ಬಿಸಿ ರೋಡ್ನಲ್ಲಿ ಸದ್ಯಕ್ಕಿರುವಂತಹ ಪರಿಸ್ಥಿತಿ. ಬೆಳಗ್ಗೆ ಅಷ್ಟೇ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಇಲ್ಲಿ ಜಾಥಾ ಮಾಡಲಿಕ್ಕೆ ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶವನ್ನು ಮಾಡ್ತಾರೆ. ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಮನವೊಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರ ಬಂಧನ ಆಗಿದೆ, ಖಾಕಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಇದರ ನಡುವೆ ಈಗ ಮುಸ್ಲಿಂ ಯುವಕರ ಹುಚ್ಚಾಟವನ್ನು ನೀವು ಗಮನಿಸ್ತಾ ಇದ್ದೀರಿ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಥವಾ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಈ ರೀತಿಯ ಹುಚ್ಚು ಪ್ರದರ್ಶನ ಬೇಕಿತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತೊಬ್ಬರನ್ನ ಕೆರಳಿಸುವಂತಹ ಕೆಲಸವನ್ನ ಈ ಯುವಕರು ಮಾಡಿದ್ರಾ ಅನ್ನುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈಗಷ್ಟೇ ಪರಿಸ್ಥಿತಿ ಎಲ್ಲವೂ ಕೂಡ ಶಾಂತವಾಗಿದೆ ಅಂತೇಳಿ SP ಮಾಹಿತಿಯನ್ನು ಕೊಡ್ತಾ ಇದ್ರು. ಅಷ್ಟರಾಗ್ಲಲ್ಲೇ ಈಗ ಮತ್ತೆ ಮುಸ್ಲಿಂ ಯುವಕರ ಹುಚ್ಚಾಟ ಮುಂದುವರೆದಿರುವಂಥದ್ದು. ಪೊಲೀಸರ ಗಮನಕ್ಕೆ ಬಂದಿಲ್ವಾ? ಇದು ಏನು ಹೇಳ್ತಿದ್ದಾರೆ ಪೊಲೀಸರು ಅಂತ ಹೇಳಿ? ಎಲ್ಲವೂ ಶಾಂತಿಯುತವಾಗಿ ಕೊನೆಗೊಂಡಿತ್ತು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕೆಲವೊಂದು ಮುಸ್ಲಿಂ ಯುವಕರ ತಂಡ ಬೈಕ್ ಮತ್ತೆ ಕಾರ್ನ ಮೂಲಕ ಬಂದಿರುವಂಥದ್ದು, ಮುಸ್ಲಿಂ ಫ್ಲಾಗ್ಗಳನ್ನು ಇಟ್ಕೊಂಡು ಬಂದಿದೆ. ಇದೇ ಇರುವಂಥದ್ದು ಈ ಮಂಗಳೂರು ಬೆಂಗಳೂರು ರಸ್ತೆ, ಇದು ಬೀಚ್ ರೋಡ್ನ ಜಂಕ್ಷನ್ ಪ್ರದೇಶ. ಇದು ಈ ರಸ್ತೆಯಲ್ಲಿ ಮೇಲ್ಭಾಗದಲ್ಲಿ ಒಮ್ಮೆ ಫ್ಲೈಓವರ್ನ ಮೂಲಕ ಇದೇ ಮುಸ್ಲಿಂ ಯುವಕರ ತಂಡ ಬಂದಂತ ಸಂದರ್ಭದಲ್ಲಿ ಕರ್ಕಶವಾದ ಹಾರ್ನ್ ಹಾಕುವಂತದ್ದು, ರಸ್ತೆ ಮಧ್ಯೆ ವಾಹನಗಳನ್ನ ನಿಲ್ಲಿಸಿ ಬೊಬ್ಬೆ ಹಿಡಿಯುವಂತದ್ದೆಲ್ಲ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ದಂತ ಹಿಂದೂ ಕಾರ್ಯಕರ್ತರು ಎಲ್ಲರೂ ಡಿಸ್ಪರ್ಸ್ ಆಗಿದ್ರು. ಆ ಬಳಿಕ ಈ ರೀತಿಯಾದಂತ ಕ್ರೌಡ್ ಬಂದಂತ ಹಿನ್ನೆಲೆಯಲ್ಲಿ ಮತ್ತೆ ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾದ್ರು. ಪೊಲೀಸರು ಯಾಕೆ ಅವರಿಗೆ ಪರ್ಮಿಷನ್ ಕೊಟ್ಟರು ಅನ್ನುವಂಥದ್ದನ್ನ ಮಾತಾಡುವಂತ ಪ್ರಶ್ನೆ ಆಯಿತು. ಆ ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಯಿತು. ಈಗ ಸದ್ಯಕ್ಕೆ RAF ತಂಡವನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಈ ಸರ್ಕಲ್ನಲ್ಲಿ, ಬಿಸಿ ರೋಡ್ ಸರ್ಕಲ್ನಲ್ಲಿ RAF ತಂಡ ಜೊತೆಗೆ ಜಿಲ್ಲಾ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬೀಡು ಬಿಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಮತ್ತೆ ಈ ರೀತಿಯಾದಂತ ಮತ್ತೆ ಘಟನೆ ಆಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. RAF ತಂಡದ ಸಿಬ್ಬಂದಿಗಳು ಬಂದಿರುವಂತದ್ದು. ಈಗಾಗಲೇ ಶಿವಮೊಗ್ಗದಿಂದ ಇಲ್ಲಿಗೆ ಕರೆಸಿಕೊಳ್ಳಲಾಗಿದೆ. ಇವತ್ತು ಪರಿಸ್ಥಿತಿ ಮತ್ತೆ ಹದಗೆಟ್ಟಿತ್ತು ಅನ್ನುವಂತ ಕಾರಣಕ್ಕಾಗಿ. ಆದ್ರೆ ಎಲ್ಲವೂ ಶಾಂತಿಯುತವಾಗಿತ್ತು. ಹಿಂದೂ ಕಾರ್ಯಕರ್ತರಿಗೆ ಯಾರು ಸವಾಲ್ ಹಾಕಿ ಆಡಿಯೋವನ್ನ ಬಿಟ್ಟಿದ್ರು, ಅದಕ್ಕೆ ಸವಾಲನ್ನ ಸ್ವೀಕಾರ ಮಾಡಿ ಶರಣ್ ಪಂಪುವೆಲ್, ಪುನೀತ್ ಅವರ ಸೇರಿದಂತೆ ಎಲ್ಲ ಹಿಂದೂ ಕಾರ್ಯಕರ್ತರು ಇಲ್ಲಿಗೆ ಬಂದಿದ್ರು. ಆ ಬಳಿಕ ಎಲ್ಲವೂ ಶಾಂತಿಯುತವಾಗಿ ಆಯಿತು. ಆದ್ರೆ ಮತ್ತೆ ಈ ರೀತಿಯಾದಂತ
ಹುಚ್ಚಾಟವನ್ನ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಮಾಡಿರುವಂತ ಕಾರಣಕ್ಕಾಗಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ಆಗಿರುವಂತದ್ದು. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಪೊಲೀಸರು ಎಲ್ಲವನ್ನ ಹತೋಟಿಗೆ ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಇನ್ನು ಮೇಲ್ಭಾಗದಲ್ಲಿ ಆಗ್ಲಿ ಅಥವಾ ಕೆಳಭಾಗದಲ್ಲಿ ಆಗ್ಲಿ ಯಾರು ಈ ರೀತಿಯಾದಂತ ಓಡಾಟ ಕಂಡು ಬಂದ್ರೆ ಅವ್ರನ್ನ ನಿಲ್ಲಿಸುವಂತ ಕೆಲಸ ಮಾಡ್ಲಿಕ್ಕೆ ಪೊಲೀಸರನ್ನ ಅಲ್ಲಲ್ಲಿ ಎಲ್ಲ ನಿಯೋಜನೆ ಮಾಡಲಾಗಿದೆ. ಸದ್ಯದ ಮಟ್ಟಿಗೆ ಈಗ ಆ ರೀತಿಯಾದಂತ ಕೆಲಸ ಯಾರು ಮಾಡಿದ್ದಾರೆ ಅವರ ಮೇಲೇನು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಯಾರು ಅನ್ನೋದ್ರ ಬಗ್ಗೆನೂ ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಪ್ರೇಮ್, ಮೇರೆಗೂ ಕೂಡ ಈ ರೀತಿಯ ಹುಚ್ಚಾಟವನ್ನ ಪ್ರದರ್ಶನ ಮಾಡ್ತಾರೆ ಅಂದ್ರೆ ಇವರ ಉದ್ದೇಶ ಏನು ಅಂತ ಹೇಳಿ ಅದೇ ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಉದ್ರೇಕ ಮಾಡ್ಲಿಕ್ಕೇನೆ ಈ ರೀತಿಯಾಗಿ ಬಂದಿರುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಎಲ್ಲವೂ ಶಾಂತಿಯುತವಾಗಿ ಮುಗ್ದಿತ್ತು. ಒಂದು ಕಡೆಯಲ್ಲಿ ಪ್ರತಿಭಟನೆಗಳಾಗಿತ್ತು, ಇನ್ನೊಂದು ಕಡೆಯಲ್ಲಿ ರ್ಯಾಲಿ ಆಗಿತ್ತು, ಈದ್ ಮಿಲಾದಿನ ಮೆರವಣಿಗೆ ಮುಗಿದಿತ್ತು. ಅದರ ಬಳಿಕ ಈ ರೀತಿಯಾಗಿ ಏಕಾಏಕಿಯಾಗಿ ಪರಿಸ್ಥಿತಿಯನ್ನ ಮತ್ತಷ್ಟು ಹದಗೆಟ್ಟಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಮತ್ತೆ ಈ ರೀತಿಯಾದಂತ ಯುವಕರು ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿರುವಂತ ಪ್ರತಿಭಟನೆ ಮಾಡಿ ಹಿಂದೂ ಸಂಘಟನೆ ಕಾರ್ಯಕರ್ತರೆಲ್ಲರೂ ಮನೆಗೆ ತೆರಳುವಂತ ಕೆಲಸ ಮಾಡ್ತಿದ್ರು. ಅದೇ ಸಂದರ್ಭದಲ್ಲಿ ಏಕಾಏಕಿಯಾಗಿ ಯಾವುದೇ ಕ್ರಮ ಇಲ್ಲದೆ ನೇರವಾಗಿ ಇಲ್ಲಿಗೆ ಬಂದು ತೆರೆದ ವಾಹನಗಳಲ್ಲಿ ಆಗಿರ್ಬೋದು ಅಥವಾ ಬೈಕಿನಲ್ಲಿ ಬಂದಂತ ಯುವಕರು ಉದ್ರೇಕ ಮಾಡುವಂತ ಪ್ರಚೋದನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಅದೇ ಸಂದರ್ಭದಲ್ಲಿ ಇಲ್ಲಿ ಈ ಉಳಿದಿರುವಂತ ಯಾರು ಹಿಂದೂ ಯುವಕರಿದ್ರು ಅವರೆಲ್ಲರೂ ಪ್ರತಿಭಟನೆಗೆ ಮುಂದಾದ್ರು. ಮತ್ತೆ ರಸ್ತೆಗೆ ಬಂದು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾದ್ರು. ಪೊಲೀಸರಿಗೆ ಜೊತೆಗೆ ಅವರ ಹಿಂದೂ ಕಾರ್ಯಕರ್ತರ ಜೊತೆ ಮಾತಿನ ಚಕಮಕಿ ನಡೆಯಿತು. ಯಾಕಂತ ಹೇಳಿದ್ರೆ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ, ನಾವು ಅದ್ರ ಬಳಿಕ ಈಗ ಈ ರೀತಿಯಾಗಿ ಹುಚ್ಚಾಟ ಮೆರೆಯಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟಿರೋದು ಯಾಕೆ, ಜೊತೆಗೆ ಅವರನ್ನ ಅಲ್ಲಿ ತಡೆಯುವಂತ ಪ್ರಯತ್ನಗಳನ್ನು ಮಾಡಬೇಕಿತ್ತು. ಆದ್ರೆ ತಡೆಯದ ರೀತಿಯಲ್ಲಿ ಅವ್ರನ್ನ ಹುಚ್ಚಾಟ ಮೇರಲಿಕ್ಕೆ ಬಿಟ್ಟಿರುವಂತ ಕಾರಣಕ್ಕಾಗಿ ಪೊಲೀಸರು ಮತ್ತು ಇಲ್ಲಿನ ಹಿಂದೂ ಕಾರ್ಯಕರ್ತರ ನಡುವೆ ಸಾಕಷ್ಟು ವಾಗ್ವಾದ ಆಯಿತು. ಆ ಬಳಿಕ ಈಗ ಪೊಲೀಸರು ಸಂಪೂರ್ಣವಾಗಿ ಇಡೀ ಬಿಸಿ ರೋಡ್ನಲ್ಲಿ ಪೊಲೀಸ್ ಕರ್ಪಗಾವಲನ್ನ ಹಾಕಲಾಗಿದೆ. ಆರ್ಎಫ್ ತಂಡ ಜೊತೆಗೆ ಜಿಲ್ಲಾ ಪೊಲೀಸರು ಮತ್ತೆ ಹೊರಗಿನ ಜಿಲ್ಲೆಯಿಂದ ಕರೆಸಿಕೊಂಡ ಪೊಲೀಸರನ್ನು ಸಹ ಇಡೀ ಆಯಕಟ್ಟುಗಳಲ್ಲಿ ಈಗ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಮತ್ತೆ ಈ ರೀತಿಯಾದಂತ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗಾಗಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಈ ಎಲ್ಲವೂ ಶಾಂತಿಯುತವಾದಂತ ಬಳಿಕ ಪೊಲೀಸರು ಒಂದು ಈ ರೀತಿಯಾದಂತ ಜನರು ಬರುವಂತ ಸಂದರ್ಭದಲ್ಲಿ ತಡೆಯುವ ಪ್ರಯತ್ನ ಮಾಡಿದ್ರೆ ಮತ್ತಷ್ಟು ಶಾಂತಿಯುತವಾಗಿ ನಡೆಯುವ ಸಾಧ್ಯತೆ ಇತ್ತು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಪರಿಸ್ಥಿತಿ ಮತ್ತೆ ಉದ್ವಿಗ್ನಗೊಂಡಿದೆ. ಪೊಲೀಸರು ಶಾಂತಿಯ ಸ್ಥಾಪನೆಗಾಗಿ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ. ತಲೆಯಲ್ಲಿ ಮೆದುಳಿದ್ದವರು ಈ ರೀತಿಯ ಕೆಲಸವನ್ನು ಮಾಡೋದಿಲ್ಲ. ಈಗ ಹುಚ್ಚಾಟವನ್ನು ಪ್ರದರ್ಶನ ಮಾಡಿ ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸುವ ಹಂತಕ್ಕೆ ಒಂದು ಗುಂಪು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಹಿಂದೂ ಸಂಘಟನೆಗಳು ಕರೆ ನೀಡಿರುವಂಥ ಬಿಸಿ ರೋಡ್ ಚಲೋ ಜೊತೆಗೆ ಈದ್ ಮಿಲಾದ್ನ ಮೆರವಣಿಗೆಯು ಶಾಂತಿಯುತ ಆಗಿದೆ. ಪೊಲೀಸರು ವ್ಯಾಪಕವಾದಂಥ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ SP ಆಗಿರುವಂಥ ಯತೀಶ್ ಎನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಶಾಂತಿಯುತವಾಗಿ ಎರಡು ಕಾರ್ಯಕ್ರಮಗಳು ನಡೆದಿವೆ. ಒಂದು ಕಡೆ ಬೀಚ್ ರೋಡ್ ಚಲ ಅನ್ನುವಂಥದ್ದು ಹಿಂದೂ ಸಂಘಟನೆಗಳಿದೆ, ಮಿಲಾದಿನ ಕಾರ್ಯಕ್ರಮ. ಯಾವ ರೀತಿ ಬಂದೋಬಸ್ತ್ ಆಗಿತ್ತು ಸರ್? ಶಾಂತಿಯುತವಾಗಿ ನಡೆಸಬೇಕಾಗಿದ್ದು ನಮ್ಮ ಕರ್ತವ್ಯ ಕೂಡ ಆಗಿತ್ತು. ನಾವು ಇದಕ್ಕೆ ಏನೇನು ನಮ್ಮ ಪೊಲೀಸ್ ಕಡೆಯಿಂದ ನಾವು ವರ್ಕ್ ಮಾಡಬೇಕಾಗಿತ್ತು ಅದನ್ನೆಲ್ಲ ನಾವು ಮಾಡಿಕೊಂಡು ಆಯೋಜಕರಿಗಾಗಲಿ ಮತ್ತು ಈ ಬಂಟ್ವಾಳ ಚೆಲ್ಲುವಂಥ ಕರೆ ಕೊಟ್ಟಂಥವ್ರಿಗಾಗಲಿ ನಾವೆಲ್ಲ ಹೇಳಿದ್ದೀವಿ. ಅವರು ಕೂಡ ಅದೇ ರೀತಿ ನಡ್ಕೊಂಡಿದ್ದಾರೆ. ಮತ್ತು ಎಲ್ಲೂ ಕೂಡ ಜಿಲ್ಲೆಯಲ್ಲಾಗಲಿ ಬಂಟ್ವಾಳದಾಗಲಿ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡುವಂಥ ಸಾರ್ವಜನಿಕರುಗಳಿಗೆ ಕೂಡ ನಾವು ಯಾವುದೇ ರೀತಿ ತೊಂದರೆ ಆಗದೇ ರೀತಿ ಕ್ರಮ ತಗೊಂಡು ಬಂದೋಬಸ್ತ್ನ ಮಾಡಿದ್ವಿ. ಅವರು ಕೂಡ ತಮ್ಮ ಹಬ್ಬನ ಚೆನ್ನಾಗಿ ಏನು ವರ್ಷಾಂಪೂರ್ತಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಆ ರೀತಿ ಆಚರಣೆ ಮಾಡ್ತಾರೆ. ಇದುವರೆಗೂ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ ಮತ್ತು ಅದಕ್ಕೆ ಪೊಲೀಸ್ ಇಲಾಖೆಯವರು ಹೆಚ್ಚಿನ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಕೂಡ ಇವತ್ತಿನ ದಿವಸ ಮತ್ತು ಮುಂದಿನ ದಿನಗಳಲ್ಲಿ ಹಬ್ಬ ಮುಗಿಯೋವರೆಗೂ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಶಾಂತಿ ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಏನು ಮುಂಜಾಗ್ರತಾ ಕ್ರಮ ತಗೊಳ್ಳಬೇಕು ಅದನ್ನೆಲ್ಲ